ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಕಾರ್ ಗ್ಯಾರೇಜ್ಗೆ ಒಂದು ಇರಿಟಿಕಾ ಡೀಸೆಲ್ ಗಾಡಿ ಬಂದಿದೆ. ಇದರಲ್ಲಿ ಏನು ಕಂಪ್ಲೇಂಟ್ ಇದೆ ಅಂದರೆ ಕೂಲೆಂಟ್ ಟ್ಯಾಂಕ್ನಲ್ಲಿ ಆಯಿಲ್ ಬರ್ತಿದೆ. ಏನು ಪ್ರಾಬ್ಲಮ್ಗೋಸ್ಕರ ಇದು ಆಯಿಲ್ ಬರುತ್ತೆ ಅಂದರೆ ಗೊತ್ತಾಗುತ್ತೆ ನಿಮಗೇ. ನೋಡ್ಬೋದು ನೀವು ಎಷ್ಟು ಆಯಿಲ್ ಇದೆ ಅಂತ. ಕೂಲೆಂಟ್ ಇರೋ ಜಾಗದಲ್ಲಿ ಆಯಿಲ್ ಬಂದಿದೆ. ಯಾಕೆ ಬರುತ್ತೆ ಅಂದರೆ ಆ ಥರ ಆಯಿಲ್ ಕೂಲರ್ ಅಂತ ಬರುತ್ತೆ, ಒಂದು ಆಯಿಲ್ ಫಿಲ್ಟ್ರ್ ಫಿಟ್ಟಿಂಗ್ ಆಗುತ್ತಲ್ಲ, ಅದು ಆಯಿಲ್ ಕೂಲರ್ನಲ್ಲಿ ಒಳಗಡೆ ಪ್ಲೇಟ್ ಇರುತ್ತೆ, ನೀರಿಂದು ಆಯಿಲಿಂದೂ ಕೂಲೆಂಟಿಂದು ಒಂದು ಪ್ಲೇಟ್ ಇರೋದು. ಅದು ಫೇಲ್ ಆಗಿದರೆ ಈ ಥರ ಕಂಪ್ಲೇಂಟ್ ಬರುತ್ತೆ. ನಿಮ್ಮ ಗಾಡಿಯಲ್ಲಿ ಈ ಥರ ಯಾವ್ದಾನ ಕಂಪ್ಲೇಂಟ್ ಬಂದರೆ MGP ಹಾಕ್ಕೊಳ್ಳಿ. 3900 ಚಿಲ್ಲರೆ ಇದು. ಆಮೇಲೆ ಅದೆಲ್ಲ ಮಾಡಿದ ಮೇಲೆ ಒಂದು ರೈಟ್ರೂ 100% ಕ್ಲೀನ್ ಮಾಡಲೇಬೇಕು. ಎಲ್ಲ ಫುಲ್ ಆಯಿಲ್ ಇರುತ್ತೆ, ಅದಕ್ಕೆ ನಾವು ರೈಟ್ರೂ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ನೀರಿಂದು ಟ್ಯಾಂಕ್ ಬರುತ್ತಲ್ಲ, ಕೂಲೆಂಟ್ ಟ್ಯಾಂಕ್, ಅದೂ ಕ್ಲೀನಾಗಿ ವಾಶ್ ಮಾಡಿದ್ದೀವಿ. ಎಲ್ಲ ಆಯಿಲ್ ಇತ್ತು ಒಳಗಡೆ, ಫುಲ್ ಆಯಿಲ್ ಇತ್ತು. ಒಂದು ಮಿನಿಮಮ್ 1.5 ಲೀಟ್ರ್ 1 ಲೀಟ್ರ್ ಆಯಿಲ್ ಇತ್ತು, ಅದಕ್ಕೆ ಅದೂ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಟರ್ಬೋ ಇಂಟರ್ಕೂಲರ್ನು ಕ್ಲೀನ್ ಮಾಡಿದ್ದೀವಿ. ಎಲ್ಲ ಫಿಟ್ಟಿಂಗ್ ಮಾಡಿದ್ದೀವಿ. ಒಂದು ಅವರ್ ಸ್ಟಾರ್ಟಿಂಗ್ನಲ್ಲಿ ಬಿಟ್ಟಿದ್ರು, ನೋಡ್ಬೋದು ನೀವು, ಒಂದು ಚೂರೂ ಆಯಿಲ್ ಬಂದಿಲ್ಲ ಅದರಲ್ಲಿ. ನಿಮ್ಮ ಗಾಡಿ ಹಾಗೆ ಈ ಥರ ಯಾವ್ದಾನ ಕಂಪ್ಲೇಂಟ್ ಬಂದರೆ ಆಯಿಲ್ ಕೂಲರ್ ಚೇಂಜ್ ಮಾಡ್ಕೊಳ್ಳಿ. 1 ಲಕ್ಷ ಆಗಿದ್ಮೇಲೆ ಆಯಿಲ್ ಕೂಲರ್ 100% ಚೇಂಜ್ ಮಾಡಿ.